ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನಸು ಬ್ಲಾಗ್ಸ್. ನಾವು ಊರಿಗೆ ಬಂದಿರೋದು 2ನೇ ದಿವಸ. ಇವತ್ತು ಏನೇನಾಯಿತು, ಎಲ್ಲೋಗಿದ್ವಿ ಏನು ಅಂತ ಶೇರ್ ಮಾಡ್ತೀವಿ. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದು ನಾನು ಊರಿಗೆ ಹೋಗಿದ್ದ 3ನೇ ದಿನದ ವ್ಲಾಗು. ನಾನಿಲ್ಲಿ ಟಿಫನ್ಗೆ ಇಡ್ಲಿ ಮಾಡಿದ್ವಿ. ಸೊ ಇಡ್ಲಿಗೆ ಆಲೂಗಡ್ಡೆ ಪಲ್ಯ ಏನು ಅಷ್ಟು ಚೆನ್ನಾಗಿರಲ್ಲ, ಸಾಗು ಟೈಪಲ್ಲಿ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ರೆಸಿಪಿ ಶೇರ್ ಮಾಡಿಲ್ಲ ಅಂದರೂ ಒಂದು ಸತಿ ಹೇಳ್ತೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನಿಲ್ಲ. ಸೇಮ್ ಆಲೂಗಡ್ಡೆ ಪಲ್ಯ ಮಾಡೋ ಥರನೇ ಮಾಡಿಕೊಂಡು ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನೋಡಿ, ಈ ಥರ ನೀರು ಹಾಕ್ಕೊಂಡು ತೆಳ್ಳಗೆ ಸಾಗು ಅದಕ್ಕೆ ಬರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನಾನು ತೇಜು ಗರಂ ಮಸಾಲ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. 1-2 ಸ್ಪೂನ್ ಹಾಕ್ಕೊಳ್ಳಿ. ನಾನು ಹಾಗೆ ಕಣ್ಣಲ್ಲಿ ತಲೆ ಹಾಕ್ಕೋತಾಯಿದ್ದೀನಿ. ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು ಅಷ್ಟೇ. ಅದನ್ನು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಆಲೂಗಡ್ಡೆ ಸಾಗು ರೆಡಿ ಆಗುತ್ತೆ. ಕೊನೆ ಲಾಸ್ಟಲ್ಲಿ ಎಲ್ಲ ಬೆಂದಿದ್ದು ಅಂದರೆ 1/4 ಭಾಗ ಬೆಂದಿದೆ ಅಂದಾಗ ಚಿಟಿಕೆ ಅರಿಶಿನ ಮತ್ತು 2 ಸ್ಪೂನು ಕಡಲೆ ಹಿಟ್ಟು ಅದನ್ನು ಮಿಕ್ಸ್ ಮಾಡಿ ಹಾಕೋದ್ರಿಂದ ಪಕ್ಕ ಹೋಟೆಲಲ್ಲಿ ಮಾಡೋ ಥರ ಸಾಗು ರೆಡಿ ಆಯಿತು. ಕೊನೆಯಲ್ಲಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ನಮ್ಮ ಆಲೂಗಡ್ಡೆ ಸಾಗು ರೆಡಿ ಆಯಿತು. ಅದ್ರ ಜೊತೆಲಿ ಚಟ್ನಿ ಮಾಡಿದ್ವಿ, ಇಡ್ಲಿ ಮತ್ತು ಚಟ್ನಿ. ನೋಡಿ, ಕಾಂಬಿನೇಷನ್ ತುಂಬ ಸಖತ್ತಾಗಿತ್ತು. ಬೇಗ ಬೇಗ ಎಲ್ಲರೂ ಟಿಫನ್ ಮುಗಿಸ್ಕೊಂಡು ತೋಟದ ಕಡೆ ಇವಾಗ ಹೊರಟಿದ್ದೀವಿ. ಇವಾಗ ತೋಟನ ರೀಚ್ ಆಗಿದ್ದೀವಿ. ನೀವು ಈ ಗಿಡ ನೋಡಿರ್ಬೋದು, ಇಕ್ಕದ ಗಿಡ. ಅದು ಮೊಗ್ಗು ಬರುತ್ತಲ್ಲ, ಅದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಪಟ್ ಪಟ್ ಅಂತ ಸೌಂಡ್ ಬರುತ್ತಲ್ವ, ಅದನ್ನು ನಾನು ನನ್ನ ಮಕ್ಳಿಗೆ ಒಂದು ಸತಿ ತೋರಿಸ್ಕೊಟ್ಟಿದ್ದೆ. ಅವ್ರು ಅದನ್ನು ಟ್ರೈ ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಹಸ್ಬೆಂಡು ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡ್ತಾಯಿದ್ದಾರೆ. ಸರಿ, ಗಾಡಿ ಎಲ್ಲ ಪಾರ್ಕ್ ಮಾಡಿ ಇವಾಗ ತೋಟದ ಕಡೆ ಹೋಗ್ತಾಯಿದ್ದೀವಿ. ತೋಟದಲ್ಲಿ ನೇಚರ್ ಎಷ್ಟು ಚೆನ್ನಾಗಿತ್ತು ಅಂದರೆ ತಣ್ಣಗೆ ಗಾಳಿ ಬೀಸ್ತಾಯಿತ್ತು. ಮತ್ತು ಇಲ್ಲಿ ಬೆಂಗಳೂರಲ್ಲಿ ಬಿಸಿಲು ಅಂದರೆ ಇತ್ತೀಚೆಗೆ ಮಳೆ ಆಗ್ತಾಯಿದೆ, ಅದಕ್ಕಿಂತ ಮುಂಚೆ ತುಂಬ ಹೆವಿ ಬಿಸಿಲಿತ್ತಲ್ವ. ಬಿಸಿಲಲ್ಲಿ ಸಾಕಾಗ್ಬಿಟ್ಟಿತ್ತು. ಒಂಥರ ಫ್ರೆಶ್ ಗಾಳಿ, ಒಂಥರ ಉಸಿರಾಡೋದೇ ಒಂಥರ ಖುಷಿ ಅನ್ನಿಸ್ತಾಯಿತ್ತು. ಅಷ್ಟು ತುಂಬ ಚೆನ್ನಾಗಿತ್ತು. ಮತ್ತು ಇವಾಗ ಮಳೆ ಆಗಿರೋದ್ರಿಂದನೂ ಒಣಗೋಗಿತ್ತಲ್ವ ಗಿಡಗಳು, ಚಿಕ್ಕ ಚಿಕ್ಕ ಗಿಡಗಳು, ಮರಗಳು ಎಲ್ಲ ಹಸಿರಾಗಿ ತುಂಬ ಫ್ರೆಶ್ ಆಗಿದೆ. ಮತ್ತು ನೋಡಿ, ಇದು ವೀಳ್ಯದೆಲೆ ತೋಟ ತುಂಬ ಚೆನ್ನಾಗಿದೆ ಅಲ್ಲ. ಬಂದಾನೆ ಕಾಯಿ ನಡಿಯ ತಿಕ್ಲು ನಡ್ಕೊ ಬಂದಿದ್ದೀವಿ ನಾವು. ಏನು ಸೊಪ್ಪು ಹಾಕ್ತಾರೆ ಕನ್ನಡಿ. ಯಾಕೆ ಮಾಡ್ಕೊತಿದ್ರು ಇಂಥ ಗಾಳಿ ಹೇಳ್ಕೊಡ್ರಿ, ಬ್ರೀತ್ ಮಾಡಿ. ಈ ದೇವಸ್ಥಾನ ಬಂದು ಮುನೇಶ್ವರ ದೇವಸ್ಥಾನ. ಇವಾಗ ಅದಕ್ಕೆ ತೋಟ ದೇವಸ್ಥಾನ ಅಂತ ಹೆಸರಿಟ್ಟು ತುಂಬ ಚೆನ್ನಾಗಿ ದೇವಸ್ಥಾನ ಕಟ್ಸಿದ್ದಾರೆ. ಬಸವಪ್ಪ ಬಂದ್ಬಿಟ್ಟಿಲ್ಲ, ಊಟ ತಿಂದಿತ್ತಲ್ಲ ಮಮ್ಮಿ.
ನಾನು ತಪ್ಪೆ ಮೇಲೆ ಬಿದ್ದೋಗಿದ್ದೆ ಬಸವಪ್ಪನ ತಪ್ಪೆ ಮೇಲೆ. ಅಲ್ಲ ಮಮ್ಮಿ ಎಲ್ಲರೂ ಸತ್ತೋದನ್ನ ಇಲ್ಲೇ ಹಾಕೋರೆ ಕಾಳು ಇವ್ನ ತಾತನಿಂದ. ಚಂದ್ರ ದೊಡ್ಡ ಚಿಕ್ಕಪ್ಪನ ಅವನ್ನ ಆಬು ಆಬು ಇಲ್ಲ ಅದೇ ಬಾ ಮಂದಾರು ಮಮ್ಮಿ. ಅವರಪ್ಪ ಇಲ್ಲಿ ಯಾವುದೋ ಒಂದು ಹಾವು ನೋಡಿದೆ ಅಂತೇನೋ ಹೇಳ್ಬಿಟ್ಟಿದ್ದಾರೆ. ಸರಿ ನನಗೂ ತೋರಿಸು ಪಪ್ಪ ಬಾ ನನಗೂ ತೋರಿಸು ಅಂತ ಕರ್ಕೊಂಡೋಗಿ ನೋಡ್ತಾಯಿದ್ರು. ಅವ್ರು ಬರೋವರೆಗೂ ಏನು ಹಾವಲ್ಲೇ ಕಾಯ್ಕೊಂಡು ಕೂತಿರುತ್ತಾ. ಇದು ರೇಷ್ಮೆ ಹುಳ ಸಾಕ್ತೀವಲ್ವ ನಾವು, ಅದು ಅದಕ್ಕೆ ಹಾಕೋದು ರೇಷ್ಮೆ ಸೊಪ್ಪು. ಇದು ರೇಷ್ಮೆ ಹುಳ ಬೆಳಿತೀವಲ್ಲ ಅದು. ಅವರು ಅಲ್ಲಿ ಹೋಗಿದ್ರಲ್ವ ಹಾವು ನೋಡ್ಕೊಂಡು ಬರ್ತೀವಿ ಅಂತ. ಯಪ್ಪ ನನಗೆ ಭಯ ಆಗುತ್ತೆ, ನಾನು ಬರಲ್ಲ, ನೀವೇ ಹೋಗಿ ಅಂತ ಅಲ್ಲಿ ನಿಂತಿದ್ವಿ. ಮತ್ತು ದೇವಸ್ಥಾನದ ಹತ್ರ ಹೋಗಿದ್ದು ವಾಪಸ್ ಬಂದುಬಿಟ್ಟಿದ್ವಿ ಆವಾಗಲೇ. ಸೊ ನನ್ನ ಮಗ ತಿರ್ಗ ಮಮ್ಮಿ ಪ್ಲೀಸ್ ಬಾ ಇನ್ನೂ ಒಂದು ಸತಿ ಹೋಗೋಣ ಅಲ್ಲಿ ದೇವಸ್ಥಾನ ನೋಡ್ಕೊಬರೋಣ ಅಂತ ಇಲ್ಲಿ ಬಾ ಮಮ್ಮಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾನೆ ಇವಾಗ. ಮತ್ತೆ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ನಾವು. ಆದ್ರೂ ನಮ್ಮ ಕಡೆ ವೀಳ್ಯದೆಲೆ ಸ್ವಲ್ಪ ಜಾಸ್ತಿನೇ ಬೆಳೆಯೋದು, ಜಾಸ್ತಿ ವೀಳ್ಯದೆಲೆ ತೋಟಗಳಿರೋದು. ಈ ಕಡೆ ದೇವಸ್ಥಾನದ ಒಳಗಡೆಯಿಂದ ನಮ್ಮ ಪೃಥ್ವಿ ನನ್ನ ಕರ್ಕೊಂಡು ಬರ್ತಾವನೆ. ಇವರು ಈ ಕಡೆಯಿಂದ ಬಂದರು, ಏನಕ್ಕೆ ಇಳಿಬೇಕಲ್ಲ ಅಂತ ಇವರು ನಮ್ಮ ನಗ್ತಾ ಇದ್ದಾರೆ ಅಲ್ಲಿ. ನಿಮಗೆ ಬೇಕಿತ್ತ ಇದು, ಈ ಕಡೆಯಿಂದ ಬರ್ಬೇಕು ತಾನೆ, ಅವನ ಮಾತು ಕೇಳ್ಕೊಂಡು ಬಂದ್ರಲ್ಲ, ಸರಿ ಆಯಿತು ಜಂಪ್ ಮಾಡಿ ಅಂದ್ಕೊಂಡು ಇವರಿಬ್ಬರು ಇಲ್ಲಿ ನಕ್ಕೋತಾ ನಿಂತಿದ್ರು. ನೀರು ಇದ್ರ ಮೇಲೆ ಕಾಲಿಡ್ಬೇಕನ್ನ ಇದು ವೀಳ್ಯದೆಲೆ ತೋಟಕ್ಕೆ ನೀರು ಕಟ್ಟೋದು ಅಂತೀವಿ, ಅಂದರೆ ನೀರುಗಳು ಹಾಯಿಸೋದು ತೋಟಕ್ಕೆಲ್ಲ. ಇದು ಬಂದು ಹಳ್ಳ ಇತ್ತು ಆವಾಗ ನಾವು ಚಿಕ್ಕ ಅಂದರೆ ಇವಾಗಲೂ ಇರುತ್ತೆ, ಅಂದರೆ ಮಳೆ ಜಾಸ್ತಿ ಬಂದರೆ ಅದು ಹಳ್ಳ ಆಗುತ್ತೆ. ಇವಾಗೇನು ನೀರಿಲ್ಲ, ಫುಲ್ಲು ಖಾಲಿ ಹೊಡಿತೈತೆ. ಮೀನೇನು ಅದೇ ಅಲ್ಲಿ ಮಮ್ಮಿ ಮೀನೈತೆ, ಮಮ್ಮಿ ಮೀನು ಮೀನು ಐತೆ. ಅಷ್ಟು ಚಿಕ್ಕಕ್ಕೆ ಸತ್ತೆ ಬೆಳ್ಕೊಂಡು ಅದೇ ಇಲ್ಲೆಲ್ಲ. ಮಮ್ಮಿ ಬೇಬಿ ಮಮ್ಮಿ ಹಿಂಗೆ ಸ್ಟ್ರೈಟ್ ಆದ್ರೆ ಯಾವ ಊರಿಗೆ ಹೋಯ್ತದೆ? ಇಲ್ಲಿ ನನ್ನ ಮಕ್ಕಳಿಗೆ ಹೆಂಗಾಗಿತ್ತು ಅಂತ ಅಂದರೆ, ಈಗ ಜೈಲಿಂದ ರಿಲೀಸ್ ಮಾಡಿರ್ತೀವಲ್ಲ ಆ ಥರ ಅವ್ರಿಗೆ ಬೆಂಗಳೂರಿಂದ ಅವ್ರಿಗೆ ರಿಲೀಸ್ ಮಾಡ್ದಂಗಾಗಿತ್ತು. ಫುಲ್ಲು ಎಲ್ಲಂದರಲ್ಲಿ ಓಡಾಟ ಕಿರ್ಚಾಟ, ತುಂಬ ಚೆನ್ನಾಗೇ ಎಂಜಾಯ್ ಮಾಡ್ತಾಯಿದ್ರು. ಅದಕ್ಕೆ ಹೇಳೋದು ಹಳ್ಳಿಲಿ ಖುಷಿ ಅಷ್ಟು ಸಿಟಿನಲ್ಲಿ ಬೆಂಗಳೂರಲ್ಲಿ ಸಿಗಲ್ಲ. ಇವಾಗ ಮತ್ತೆ ಮಣ್ಣಾಯ್ತದಲ್ಲಪ್ಪ ಕಾಲು ಮುನಿಯಪ್ಪ ಅಂತ ಕಿಡಿಸಿದ್ರೆ ಬರುತ್ತೆ. ನಾವು ಕಿಡಿಸ್ತೀನಿ ಎಲ್ಲಿದಾವ ತೆಂಗಿನಕಾಯಿ ಎಲ್ಲ ಹಾಕಿದಾರಂತೆ. ಸತ್ತೆಯಿಂದ ಹೋಗ್ಬೇಕು. ತೆಂಗಿನಕಾಯಿ ಎಲ್ಲ ಅಜ್ಜಿ ಬಂದು ಮೊದಲೇ ಕಿಲ್ಸಾಕಿದ್ರು, ಅದನ್ನೆಲ್ಲ ಇವಾಗ ಚೀಲಕ್ಕೆ ತುಂಬಿಕೊಂಡು ಕಾರ್ಗೆ ಶಿಫ್ಟ್ ಮಾಡ್ತಾಯಿದ್ದಾರೆ. ನನ್ನ ಮಗ ಮತ್ತು ಮುತ್ತ, ನಮ್ಮ ಮಾವನ ಮಗ ಇವನು. ಕಾರ್ನ ಅದು ಬಂದಿದ್ದೀವಲ್ವ ಹೆಂಗೂ ಸರಿ ಅಂದ್ಬಿಟ್ಟು ಹಂಗೆ ಇನ್ನೂ ಆಯ್ತಾ ಎಲ್ಲ ಶಿಫ್ಟ್ ಮಾಡಿಕೊಂಡು. ಇನ್ನು ಎಷ್ಟಾಯ್ತು? ಒಂದು 20 ಅದೇ ಹಾಕಿರೋದು ನೋಡಿ. ನಿಂಬೆಹಣ್ಣಿನ ಗಿಡ ತುಂಬ ಚೆನ್ನಾಗಿತ್ತು. ಮತ್ತು ದಾಸವಾಳದ ಹೂವದ ಗಿಡ, ಮತ್ತು ಬೇರೆ ಯಾವುದ್ಯಾವುದೋ ಗಿಡಗಳೆಲ್ಲ ಇತ್ತು. ನನಗೆ ಅದ್ರದ್ದು ಹೆಸರು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅದು ಎಷ್ಟು ಚೆನ್ನಾಗಿ ಇವಾಗ ಮಳೆ ಬಂದಿರೋದಕ್ಕೆ ತುಂಬ ಚೆನ್ನಾಗಿ ಚಿಗುರು ಬಂದಿತ್ತು. ಮತ್ತು ತಾವರೆ ಹೂವದ ಗಿಡನೂ ಸಹ ಹಾಕಿದ್ದಾರೆ ನೋಡಿ. ಲಾಸ್ಟ್ ಟೈಮ್ ಬಂದಾಗ ಒಂದು ತಾವರೆ ಹೂವು ಇತ್ತು ಅದರಲ್ಲಿ. ಮತ್ತು ಈ ಹೂವದ್ದು ಹೆಸರು ಏನು ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ನಿಮಗೆ ಯಾರಿಗಾದ್ರೂ ಗೊತ್ತಾದರೆ ಒಂದು ಸತಿ ಕಾಮೆಂಟ್ ಮಾಡಿ. ಮತ್ತು ಇಲ್ಲಿ ಅಜ್ಜಿ ಬಂದು ಬೆರಕೆ ಸೊಪ್ಪು ಬರುತ್ತಲ್ವ, ಅದನ್ನು ಕುಯ್ತಾ ಇದ್ದಾರೆ. ಬೆರಕೆ ಸೊಪ್ಪು ಹೊಲದಲ್ಲೆಲ್ಲ
ಚಿಗುರುತ್ತಲ್ಲ ಅದು ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೆಂಗಳೂರಲ್ಲಿ ಸಿಗುತ್ತೆ ಬೆಂಡೆ ಸೊಪ್ಪು, ತಗೊಂಡೋಗಿ ಅಂತ ಅವರು ಸೊಪ್ಪು ತಿಂತಾಯಿದ್ವು. ಮತ್ತು ತೆಂಗಿನಕಾಯಿ ಕಳ್ಳು ಲೋಡ್ ಮಾಡಿ ಮನೆಗೆ ಹಾಕಿ. ಮತ್ತು ಸಾಯಂಕಾಲ ಒಂದು ಊರಲ್ಲೇ ಒಂದು ಮದುವೆ ಇತ್ತು. ಇದು 2ನೇ ಮದುವೆ. ನಾವು 3ಗೆ 2 ಮದುವೆ ಇತ್ತು ಅಂತ ಬಂದಿದ್ದು. ಸರಿ ಬಂದ್ವು ಅಲ್ಲಿಗೆ. ಇವಾಗ ನಾವು ಹೆಣ್ಣು ಕರ್ಕೊಂಡು ಬರೋದು ಅಂತ ಚೌಟ್ರಿಲಿ ಮಾಡಿದ್ರೆ ಹಿಂಗೆಲ್ಲ ಮದುವೆ ಮಾಡಲ್ಲ. ಅದೇ ಹಳ್ಳಿನಲ್ಲಿ ಮಾಡಿದ್ರೆ ನಾವು ಎಷ್ಟೋ ವರ್ಷದ ಮೇಲೆ ನಾನು ನೋಡ್ತಾ ಇದ್ದೀನಿ ಈ ಥರ. ಅಂದರೆ ಹೆಣ್ಣು ಕರ್ಕೊಬರೋದು, ಗಂಡು ಕರ್ಕೊಬರೋದು, ಶಾಸ್ತ್ರ ಮಾಡೋದು, ಪ್ರತಿಯೊಂದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನನ್ನ ಮಕ್ಳಿಗೂ ಸಹ ಗೊತ್ತೇ ಇರಲಿಲ್ಲ. ಮಮ್ಮಿ ಯಾಕೆ ಇವ್ರನ್ನ ಇಲ್ಲಿ ಬಿಟ್ಬಿಟ್ರು ಹೆಣ್ಣನ್ನ, ಅವ್ರ ಮನೇಲೇ ಬಿಟ್ಟಿದ್ರು ತಾನೇ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದರು ಅಂತ ಏನೇನೋ ಕೇಳ್ತಾ ಇದ್ರು ಕ್ವಶನ್ಸು. ನೋಡು ಹಳ್ಳಿಗಳ ಕಡೆ ಹಿಂಗೆ ಮದುವೆ ಮಾಡೋದು, ಹೆಣ್ಣು ಕರ್ಕೊಬರೋದು ಅಂತ ನನ್ನ ಮಕ್ಕಳು ಹಂಗೆ ಹೇಳ್ಕೊಡ್ತಾ ಇವಾಗ ಹೆಣ್ಣೆಲ್ಲ ಕರ್ಕೊಂಡು ಬಂದು ಮುಗೀತು ಶಾಸ್ತ್ರ. ಇನ್ನೇನು ರಿಸೆಪ್ಷನ್ ಶುರು ಆಗುತ್ತೆ. ರಿಸೆಪ್ಷನ್ ಮುಗಿಸ್ಕೊಂಡು ಅಲ್ಲೇ ಮನೆ ಪಕ್ಕದ ರೋಡೆ ಅಲ್ವಾ, ಮನೆಗೆ ಹೋಗಿ ಮಲಗಿದ್ವಿ. ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗು, ಅಂದರೆ ಸೋಮವಾರದ್ದು. ಅಂದರೆ ನಾನು ಹೇಳೋದ್ರಲ್ಲಿ ಸ್ವಲ್ಪ ಮಿಸ್ ಆಗಿರ್ಬೋದು. ಇದು ಸೋಮವಾರದ್ದು ಮದುವೆದು. ನೆನ್ನೆ ರಿಸೆಪ್ಷನ್ ಆಯಿತು, ಇವಾಗ ದಾರ ಮುಹೂರ್ತ. ಅಂದರೆ ಇವತ್ತು ಹೊರಡಬೇಕು ಅಂದ್ಬಿಟ್ಟು ಬೇಗ ಬೇಗ ಫಸ್ಟು ಮದುವೆ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ತಾಳಿ ಎಲ್ಲ ಕಟ್ಟಿದ್ದಾಯಿತು. ಇವಾಗ ಇದು ಧಾರೆ ಒಯ್ತಾರಲ್ಲ, ಅಂದರೆ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡಿ ಧಾರೆ ಒಯ್ತಾರಲ್ಲ, ಅದು ಹಾಕ್ಬಿಟ್ಟು ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅವರು ನಮ್ಮ ತಮ್ಮ ಮನೆಗೆ ಬಂದಿದ್ದಾದಮೇಲೆ ಇನ್ನೇನು ಹೊರಡೋದು ಬೇಗ. ಇನ್ನೇನು 4 ದಿವಸ ಆಗೋಗಿತ್ತು ಬಂದು. ಅದಕ್ಕೆ ಇವಾಗ ಮಕ್ಳಿಗೆಲ್ಲ ಲಗೇಜೆಲ್ಲ ಕಾರಲ್ಲಿ ಇಕ್ರಪ್ಪ ಅಂದ್ಬಿಟ್ಟು ಕಾರಲ್ಲೆಲ್ಲ ಇಡಿಸ್ತಾ ಇದ್ದೀವಿ. ಈಗ ನಮ್ಮ ಅಜ್ಜಿ ಎಲ್ಲರೂ ಕಾರ್ ಹತ್ರ ಬಂದಿದ್ದಾರೆ ಕಳಿಸ್ಕೊಡೋಕ್ಕೆ. ನಮಗೆ ಬರೋವಾಗ ತುಂಬ ಖುಷಿ ಇರುತ್ತೆ, ಹೋಗೋವಾಗ ಸ್ವಲ್ಪ ಬೇಜಾರು ಇರುತ್ತೆ. ಇಟ್ಸ್ ಓಕೆ, ನಮ್ಮ ಮನೆಗೆ ಯಾವಾಗಿದ್ರೂ ನಾವು ಬರಲೇಬೇಕು. ಇಲ್ಲೂ ಸ್ಕೂಲ್ ಸ್ಟಾರ್ಟ್ ಆಯಿತು, ಅದು ಇದು ಅಂತ ಇರುತ್ತಲ್ವಾ. ಬಾಯ್ ಬಾಯ್. ನೋಡ್ದಾ, ನಾನು ಹೇಳಲಿಲ್ವಾ ಇವಾಗ ಎಲ್ಲರೂ ಬಾಯ್ ಬಾಯ್ ಅನ್ನೋದು ಕಲ್ತ್ಬಿಟ್ಟವ್ರೆ ಅಂತ. ಬಾಯ್ ಬಾಯ್, ಇಲ್ಲೂ ಬಾಯ್ ಬಾಯ್ ಬಾಯ್. ಬೇಬಿ ಇವತ್ತಿಂದನೇ ಸ್ಕೂಲ್ ಸ್ಟಾರ್ಟ್ ಆಗೈತೆ. ಏ ಬೇಬಿ ಬಾ ಹೋಗುವ. ಬಾಯ್ ಬೇಬಿ. ಎಲ್ಲರಿಗೂ ಮಾತಾಡ್ಸ್ಕೊಂಡು ನಾಳೆದಿಂದ ಇಲ್ಲ, ಇವತ್ತಿದ್ದಾಯ್ತು. ಬಾಯ್ ಬಾಯ್. ಪ್ಲೀಸ್ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.